Hi guys, welcome back to Soumya Jagate Hunsuru YouTube channel and Instagram account. ಸೊ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಮಂಡೇ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮನೆಯವರು ಬಸ್ ಸ್ಟ್ಯಾಂಡಿಗೆ ಬಿಡಲಿಲ್ಲ, ಸೊ ವಾಕಬಲಲ್ಲೇ ಹೋಗಬೇಕಾಯಿತು. ಆಟೋ ಕೂಡ ಸಿಗಲಿಲ್ಲ. ಬಸ್ ಸ್ಟ್ಯಾಂಡಿಗೆ ಬಂದರೆ ನಡ್ಕೊಂಡು, ಇಲ್ಲೂ ಕೂಡ ಬಸ್ ಇರಲಿಲ್ಲ, ಮತ್ತೆ ಬೇಜಾರಾಯಿತು. ಸೊ ಅದಾದಮೇಲೆ ಬಸ್ ಸಿಕ್ಕಿ ಕಾಲೇಜಿಗೆ ಹೊರಟೆ. ಇವತ್ತು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು NSS ಕ್ಯಾಂಪ್ಗೆ ರೆಡಿ ಆಗ್ತಾಯಿದ್ರು. ಸೊ ಮಧ್ಯಾಹ್ನ NSS ಕ್ಯಾಂಪ್ಗೆ ಹೋಗಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಅದರ ಜೊತೆಗೆ NSS ಕ್ಯಾಂಪ್ಗೆ ಹೋಗುವಂಥ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಇನ್ನೂ ಉಳಿದಂತಹ ವಿದ್ಯಾರ್ಥಿಗಳ ಜೊತೆ ನಾವು ಕ್ಲಾಸ್ನ ಮುಗಿಸ್ಕೊಂಡು ಇವ್ರಿಗೆ ಹೋಗೋದಕ್ಕೆ ಮಧ್ಯಾಹ್ನ ಅಲ್ಲಿ ಒಂದು ಕಡೆ ಗ್ಯಾದರ್ ಆಗಿರೋ ಟೈಮಲ್ಲಿ ಅವರ ಬಸ್ ಕೂಡ ಆಲ್ರೆಡಿ ಬಂದು ಕಾಯ್ತಾಯಿತ್ತು. ಅದ್ರ ಜೊತೆಗೆ ನಾವು ಕೂಡ ಅವರಿಗೆ ಆ ಒಂದು ಸ್ಟೂಡೆಂಟ್ಸ್ಗಳಿಗೆ ಮತ್ತು ಇವೆಂಟ್ಗೆ ಹೋಗೋರಿಗೆ ಸ್ವಲ್ಪ ಅದರ ರಿಲೇಟೆಡ್ ಆಗಿರುವಂಥ ಟಿ ಶರ್ಟ್ಸ್ಗಳು ಕೂಡ ಇಶ್ಯೂ ಮಾಡಿದ್ರು. ಒಂದು ಫೋಟೋ ಸೆಷನ್ ಕೂಡ ಅಲ್ಲಿ ಒಂದು ಕಡೆ ಗ್ಯಾದರ್ ಮಾಡಿದ್ರು ಫೋಟೋ ಸೆಷನ್ಗೋಸ್ಕರ. ಸೊ ಅಲ್ಲೂ ಕೂಡ ಫೋಟೋನ ತೆಗೆಸ್ಕೊಂಡು ಕ್ಲಾಸ್ ಮುಗಿಸ್ಕೊಂಡು ನಾನು ಕೂಡ ಅಲ್ಲಿಂದ ಹೊರಡೋಣ ಅಂತ ಹೇಳಿಬಿಟ್ಟು, ಏಕೆಂತ ಹೇಳಿದ್ರೆ ಅರೌಂಡು 9 o'clockಗೆ ಕ್ಲಾಸ್ ಇರುತ್ತೆ ನನಗೆ. 9 to 2 o'clock ಲಾಸ್ಟ್ ಆಗುತ್ತೆ. ಸೊ ಇದು ನಮ್ಮ ಕಾಲೇಜಿನ NSS ವಿದ್ಯಾರ್ಥಿಗಳು ಹೋಗ್ತಾ ಇರುವಂಥ ಕ್ಯಾಂಪಿನ ಬಸ್ಸು. ಇದು ಒಂದು ಗೋಲ್ಡನ್ ಲೈಫ್, ಏನು ಕಾಲೇಜಿನ ಒಂದು ಗೋಲ್ಡನ್ ಲೈಫ್ ಅಂತ ನಾವು ಹೇಳ್ತೀವೋ, ಇದು ಕೂಡ ಒನ್ ಆಫ್ ದ ಗೋಲ್ಡನ್ ಮೆಮೊರೀಸ್ಗಳಲ್ಲಿ ಒಂದಾಗುತ್ತೆ. ಯಾಕೆ ಅಂತ ಹೇಳಿದ್ರೆ NSS NCC ಕ್ಯಾಂಪ್ಗಳನ್ನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ NSS ಕ್ಯಾಂಪ್ಗೆ ಯಾವಾಗಲೂ ಅಟೆಂಡ್ ಆಗಿಲ್ಲ. NCC ಕ್ಯಾಂಪನ್ನು ಪಾಂಡವಪುರ ಕಾಲೇಜಿನಲ್ಲಿ NCC ಕೃಷ್ಣಮೂರ್ತಿ ಸರ್ ಅವರು NCC ಕ್ಯಾಂಪ್ಗಳಿಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. 3 years ಕೂಡ ನಾನು NCC ಕ್ಯಾಂಪ್ಗೆ ಹೋಗಿದ್ದೀನಿ. ಸೊ ಅದ್ರ ಜೊತೆಗೆ NSS ಕ್ಯಾಂಪ್ಗೆ ಈ ಸಲ ಒಂದು ಡೇ ನಮಗೂ ಕೂಡ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಒಂದು ದಿನ ಹೋಗೋದನ್ನು ನಾನು ಕೂಡ ನಿಮಗೆ ವ್ಲಾಗಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಇಂತಹ ಒಂದು ಒಳ್ಳೆ ಮೆಮೊರೀಸ್ಗಳನ್ನ ನಾವು ಕ್ಯಾರಿ ಮಾಡಿದಾಗ ಲೈಫಲ್ಲಿ ನಾವು ಓದಿ ಮುಗಿದ್ರೂ ಕೂಡ ವೆಲ್ಕಮ್ ಪಾರ್ಟಿ ಆಗಿರ್ಬೋದು, ಸೆಂಡ್ ಆಫ್ ಪಾರ್ಟಿ ಆಗಿರ್ಬೋದು, ಅಥವಾ NCC ಕ್ಯಾಂಪು, NSS ಕ್ಯಾಂಪು, ಈ ಥರದ್ದೆಲ್ಲ ನಮ್ಮ ಮೈಂಡಲ್ಲಿ ತುಂಬ ಅಂದರೆ ತುಂಬ ಜಾಸ್ತಿ ಮೆಮೊರೀಸ್ಗಳನ್ನ ಕೊಡುತ್ತೆ. ಲೈಫಲ್ಲಿ ಒಂದು ಚೇಂಜಸ್ಸು, ಆ ಕಾಲೇಜಲ್ಲಿ ಈ ಥರದೊಂದು ಚೇಂಜಸ್ ಇದ್ದಾಗ ಮಕ್ಕಳನ್ನ ಎನ್ಕರೇಜ್ ಮಾಡಿ ಕ್ಲಾಸಿಗೆ ಬರೋದಕ್ಕೆ, ನಾವು ಎನ್ಕರೇಜ್ ಮಾಡೋದಕ್ಕೆ ಇದು ಒಂದು ಒನ್ ಆಫ್ ದ ಪಾರ್ಟ್ ಅಂತ ಹೇಳ್ಬೋದು. ಸೊ ಯಾರೆಲ್ಲ ಹೋಗ್ತಾ ಇದ್ದೀರೋ ಅವ್ರಿಗೆಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ನಿಮ್ಮ NSS ಕ್ಯಾಂಪು ತುಂಬ ಚೆನ್ನಾಗಿರಲಿ ಅಂತ ಆಶಿಸ್ತಾ ನಾನು ಅಲ್ಲಿಂದ ಕಾಲೇಜಿಂದ ಹೊರಟು ಹುಣಸೂರಿನ ಫುಡ್ ಬಜಾರಿಗೆ ಹೊರಟೆ. ಅಲ್ಲಿಂದ ಸ್ವಲ್ಪ ಮನೆಗೆ ಸಾಮಾನು ಬೇಕಿತ್ತು ಅಂತ ಹೇಳಿ ತೊಗೊಂಡು ಅತ್ತೆ ಮನೆಗೆ ಹೊರಡೋಣ ಅಂತ ಹೇಳಿಬಿಟ್ಟು, ರೈಸ್ ಕೂಡ ಸಣ್ಣ ಅಕ್ಕಿ ಖಾಲಿ ಆಗಿಬಿಟ್ಟಿತ್ತು, ಅದನ್ನು ಕೂಡ ಒಂದು 25 kg ಬ್ಯಾಗ್ ತೊಗೊಳ್ಳೋಣ. ಆಲ್ಮೋಸ್ಟ್ ನಾವು ಇಲ್ಲೇ ತೊಗೊಳ್ಳುವಂಥದ್ದು. ನಮ್ಮ ಮನೆಯವರು ATMಗೆ ಹೋಗಿದ್ರು. ಅದಾದಮೇಲೆ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ತೊಗೊಂಡು ಮನೆಗೆ ಹೊರಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.